ಒಂದು ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದೆ. ನಮ್ಮ ಪರಮಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿ ಈ ಕಾರ್ಯಕ್ರಮದಲ್ಲಿ ಅವರ ಆಶೀರ್ವಾದವನ್ನು ನೀಡಲಿಕ್ಕೆ ಬಂದಿದ್ದಾರೆ. ಪ್ರಥಮವಾಗಿ ಅವರಿಗೆ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ, ಮತ್ತು ನಮ್ಮ ಅಂದಾನೇಶ್ವರ ಸ್ವಾಮಿಗಳು ನನಗೆ ಅವರು ಬಹುಶಃ ಒಂದು 35-40 ವರ್ಷದ ಹಿಂದೆ ಪರಿಚಯ ಆದಂಥದ್ದು. ಸಾತ್ಪುರಿನ ದೊಡ್ಡರಡಿ ಪಕ್ಕದಲ್ಲಿ ಒಂದು ಶಿವಗಿರಿ ಅಂತಕ್ಕಂಥ ಒಂದು ಶಿವನ ಒಂದು ದೇವಸ್ಥಾನ ಇದೆ. ಅವರು ಅಲ್ಲಿ ದೇವರಿಗೆ ಸೇವೆ ಮಾಡಿ ಅವರ ಒಂದು ಜೀವನವನ್ನು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಸುಮಾರು 40 ವರ್ಷಗಳ ಹಿಂದೆ ನಾನು ಭೇಟಿ ಮಾಡಿದ್ದೆ. ಅವರು ಸಹ ಇವತ್ತು ಚುಂಚನಗಿರಿ ಕ್ಷೇತ್ರದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ಜೊತೆ ಕೈ ಜೋಡಿಸಿ ಇವತ್ತು ನಮ್ಮ ಸಮಾಜದ ಕಷ್ಟ ಸುಖಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ನನ್ನ ಭಕ್ತಿಕೋಪ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಡಾಕ್ಟರ್ ಅನ್ನದಾನಿ ಬಹುಶಃ ಅವರ ಬಗ್ಗೆ ನನಗೆ ಹೇಳಬೇಕಾಗಿದೆ. ನಾನು 1999 ಮುಖಂಡರುಗಳು ಅಂದಾನಿನ ಚುನಾವಣೆಗೆ ನಿಲ್ಲಿಸಬೇಕು ಅಂತೇಳಿ ಕರ್ಕೊಂಡ್ಬಂದಂಥ ದಿನ. ನಾನು ಅವನು ನೋಡಿದಾಗ, ನೀವು ಮಳವಳ್ಳಿಗೆ ಇಂಥ ಸಣ್ಣ ಹುಡುಗನ ಕರ್ಕೊಂಡ್ಬಂದಿದ್ದೀರಲ್ಲ, ಬೇರೆ ಕ್ಯಾಂಡಿಡೇಟ್ಗಳು ಸಿಗಲಿಲ್ವ ಅಂತ ಹೇಳಿದಿರಲ್ಲ. ನಮ್ಮ ರವಿ ಬಂದಿದ್ದೇವೆ, ಹಲವಾರು ಮಾನದಂಡ ಎಲ್ಲ ಇದ್ದಾರೆ. ಆಗ ಇಲ್ಲ ನಮಗೆ ಇವ್ರನ್ನೇ ನಿಲ್ಲಿಸಬೇಕು ಅಂತೇಳಿ ಒಂದು ನಮ್ಮ ಹಲಗೂರಿನ ಹಲವಾರು ಮುಖಂಡರು ಹೇಳಿದ್ರು. ಚುನಾವಣೆ ನಿಂತ ಸೋತ ಸಂದರ್ಭದಲ್ಲಿ 2004ರಲ್ಲಿ ಟಿಕೆಟ್ ಕೊಡಲಿಕ್ಕೆ ಯಾರು ಇವನ ಪರವಾಗಿ ನಿಂತಿದ್ರು. 99ರಲ್ಲಿ ಇವನು ಬಡವಾಗಿ ಮಾತ್ರ ದುಡ್ಡಿಲ್ಲ, ಇವನು ನಿಲ್ಲಿಸ್ಕೊಂಡು ನಾವೇನು ಮಾಡೋದು, ದಯವಿಟ್ಟು ಬೇರೆ ಅಭ್ಯರ್ಥಿ ಮಾಡಬೇಕು ಅಂತ ನಾನು ಒಂದೇ ಮಾತು ಹೇಳಿದೆ ನಮ್ಮ ನಾಯಕರುಗಳಿಗೆ, ದಯವಿಟ್ಟು ಶ್ರಮಿಸಿ, ಒಬ್ಬ ಬಡ ಹುಡುಗನ್ನ ನೀವೇ ಕರ್ಕೊಂಡ್ಬಂದಿದೆ. ಈಗ ಬೇಡ, ನಮಗೆ ದುಡ್ಡಿರಬೇಕು ಅಂತೀವಿ. ನಾನು ಅದಕ್ಕೆ ಒಪ್ಪಿಗೆ ಅಂತಿಲ್ಲ. ನಂದು ಬಡ ಹುಡುಗ ಆದರೂ ನಮಗೆ ಒಳ್ಳೆಯ ವ್ಯಕ್ತಿಗಳನ್ನ ಆರಿಸ್ಬೇಕು ಅಂತೇಳಿ ನಾನೇನೋ ಬಿಫರ್ಮ್ ಇವರಿಗೆ ಕೊಟ್ಟು ಕಳಿಸ್ಬಿಟ್ಟೆ. ಎಲ್ಲರೂ ಮನಸ್ಕೊಂಡು ಹೊಟ್ಟೋದು. ಆಮೇಲೆ ಬಹುಶಃ ಬೆಳಗಿನ ಜಾವ 4:15 ಇಲ್ಲಿ ನಮ್ಮ ಹಲಗೂರಿನ ರಾಮಚಂದ್ರನ ಅಂಗಡಿ ಮೇಲೆ ಬಿಲ್ಡಿಂಗ್ ಮೇಲೆ ಬೆಳಗಿನ ಜಾವ 4:15 ಹೋಗಿ ಎಲ್ಲರನ್ನೂ ಕರೆಸ್ತಾರೆ. ದಯವಿಟ್ಟು ಕೈ ಮುಗಿತೀನರಪ್ಪ, ಅನ್ಯಾಯ ಆಗೋದು ಬೇಡ, ಏನೋ ಒಂದು ತೀರ್ಮಾನ ಮಾಡಿಬಿಟ್ಟಿದ್ರೆ ನಿಮ್ಮ ಅಸಮಾಧಾನ ಏನೇ ಇದ್ರು ಮಟ್ಟೆಲ್ಲ ಕಳೆದು ನೀವು ಚುನಾವಣೆಗೆ ಖರ್ಚು ವೆಚ್ಚ ಏನೇ ಬೇಕು ಸಂಪೂರ್ಣವಾಗಿ ನಾನೇ ಜವಾಬ್ದಾರಿ ತಗೋತೀನಿ. ಅವನಿಗೆ ನೀವೇನು ತೊಂದರೆ ಕೊಡ್ಬಿಡಿ, ಅವನೇನು ತೊಂದರೆ ತಗೊಳ್ಳೋದು ಬೇಡ, ನಿಮ್ಮ ಜೊತೆ ಕರ್ಕೊಂಡು ಅವ್ರಿಗೊಂದು ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ನಮ್ಮ ಪಕ್ಷದ ಹಲವಾರು ಮುಖಂಡರು ಇವತ್ತು ನಾನು ಸ್ಮರಿಸ್ಕೊತೀನಿ. ನಾನು ಒಂದು ಮನವಿಗೆ ಎಲ್ಲರೂ ಒಪ್ಪಿಗೆ ಕೊಟ್ಟು ಮೊದಲನೇ ಬಾರಿಗೆ ಅವನಿಗೆ ಶಾಸಕ ಕೊಟ್ಟರು. ಆದರೆ ಮುಂದೆ ಕೆಲವು ಸಮಸ್ಯೆಗಳು ಅವನಿಂದ ಆದಂಥದ್ದೆಲ್ಲ ನಮ್ಮಲ್ಲೇ ಇರ್ತಕ್ಕಂಥ 2-3 ಗುಂಪುಗಳು, ಇವನು ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು, ಅವನಿಗೆ ದಾರಿ ಕಾಣಲಿಲ್ಲ. ಅದರಿಂದ ಸ್ವಲ್ಪ ರಾಜಕೀಯದಲ್ಲಿ ಅವರವರ ಭಿನ್ನಾಭಿಪ್ರಾಯದಲ್ಲಿ ಇವನು ಬಲಿಪಶು ಆದ ಅನ್ನೋದು ನನ್ನ ಅಭಿಪ್ರಾಯ. ಹಲವಾರು ರೀತಿಯಲ್ಲಿ ಅವನನ್ನು ಶಾಸಕನಾಗಿದ್ದಾಗ ಸಮಸ್ಯೆಗಳು ಬಂದಾಗ ದೇವೇಗೌಡರ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಯಾವುದೇ ಒಂದು ಮುಂದೆ ಅನಾಹುತ ಏನಾಗಬಹುದು ನನ್ನ ಮೇಲೆ ಅಂತೇಳಿ ಯೋಚನೆ ಮಾಡಿದೆ. ಪಕ್ಷದ ಪರವಾಗಿ ಪ್ರಾಮಾಣಿಕವಾಗಿ ಧ್ವನಿ ಎತ್ತಿ ಕೆಲಸ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ಅನ್ನದಾನಿ ಅಂತಕ್ಕಂಥ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ನಾವು ನಂಬಿಸ್ಲಿಕ್ಕೆ ಅಂತ ಒಂದು ಇವತ್ತಿನ ರಾಜಕಾರಣ ನೀವೆಲ್ಲ ನೋಡ್ತಾ ಇದ್ದೀರಿ, ಯಾವ್ಯಾವ ಮಟ್ಟದಲ್ಲಿ ನಡೀತಾ ಇದೆ. ನಾನು ಒಂದು ಸಂತೋಷ ಆಗಿದ್ದು, ಅಂಡನಹಳ್ಳಿ ಗ್ರಾಮದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಚುನಾವಣೆ ನಿಂತರೂ ಯಾವುದೇ ರೀತಿಯ ಒಂದು ರಾಜಕೀಯದ ದ್ವೇಷದ ಒಂದು ಗುಂಪುಗಳನ್ನು ಮಾಡಿ ಹಳ್ಳಿಯ ನೆಮ್ಮದಿಯನ್ನು ಹಾಳು ಮಾಡದೇ ಇರತಕ್ಕಂಥದ್ದಕ್ಕೆ ನಿಮ್ಮೆಲ್ಲರಿಗೆ ವೈಯಕ್ತಿಕವಾಗಿ ವಿಶೇಷವಾಗಿ ನನ್ನ ತಾಯಂದಿರು ಹಿರಿಯರಿಗೆ ನಾನು ಗೌರವಪೂರ್ವಕವಾಗಿ ಇವತ್ತು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಎಲ್ಲೇ ಯಾವುದೇ ಒಂದು ಗ್ರಾಮಕ್ಕೆ ಹೋದರೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾನು ಪ್ರಥಮವಾಗಿ ಮನವಿ ಮಾಡತಕ್ಕಂಥದ್ದು, ನಾವು ಚಿಕ್ಕ ಮಕ್ಕಳಲ್ಲಿ ಯಾವ ಬದುಕನ್ನು ಕಂಡವು. ಅವತ್ತು ರಸ್ತೆ ಇರಲಿಲ್ಲ, ವಿದ್ಯುತ್ ಶಕ್ತಿಯ ಸಂಪರ್ಕಗಳಿರಲಿಲ್ಲ, ಕುಡಿಯೋ ನೀರಿಗೆ ನಮ್ಮ ತಾಯಂದಿರು ಬಾವಿಯಲ್ಲಿ ಹೋಗಿ
ಬಾವಿ ಸೇರಿ ಅಲ್ಲಿ ನೀರು ಎತ್ತಬೇಕಾಗಿತ್ತು. ಅಂತ ಒಂದು ದಿನಗಳಲ್ಲಿ ಬದುಕ್ತಾ ಇದ್ದಾಗ, ಅಂತ ಕಷ್ಟಗಳಿದ್ದಾಗ ಬೆಳಗ್ಗೆ ಎದ್ದು ನಮ್ಮ ರೈತರು ಯಾವುದೇ ರೀತಿಯ ಇವತ್ತಿನ ಟ್ರ್ಯಾಕ್ಟರ್ಗಳು ಆವಾಗ ಯಂತ್ರೋಪಕರಣ ಅವತ್ತಿರಲಿಲ್ಲ. ಇವತ್ತು ನಮ್ಮ ಎತ್ತುಗಳ ಮುಖಾಂತರ ಜೀವನ ಮಾಡಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಬಹುಶಃ ಇದ್ದಂಥ ನೆಮ್ಮದಿ ಇವತ್ತು ನಾವು ಎಷ್ಟೇ ಪ್ರಪಂಚ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಇವತ್ತು ಮೂಲಭೂತ ಸೌಕರ್ಯಗಳು ಸಣ್ಣ ಸಣ್ಣ ಹಳ್ಳಿಗೂ ದೊರಕ್ತಾ ಇದೆ. ಆದರೆ ನೆಮ್ಮದಿ ಅಂತಕ್ಕಂಥದ್ದಿಲ್ಲ. ಇವತ್ತು ಗ್ರಾಮಗಳಲ್ಲಿ ಹಿಂದೆ ಇದ್ದ ಒಂದು ಅನ್ಯೋನ್ಯತೆ, ಹಿರಿಯರು ಅಂತಕ್ಕಂಥ ಒಂದು ಗೌರವ, ಇದು ಯಾವುದು ನಾವು ಕಾಣ್ತಾ ಇಲ್ಲ. ಇವತ್ತು ಜನ್ಮ ಕೊಟ್ಟ ತಂದೆ ತಾಯಿಗಳು, ಜೀವನದಲ್ಲಿ ನಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಒಡ ಹುಟ್ಟಿದವರು, ಇವತ್ತು ಅವತ್ತು ಏನೋ ಒಂದು ನೆಮ್ಮದಿಯಿಂದ ಎಲ್ಲ ಕೂತು ಒಟ್ಟಿಗೆ ನಾವು ಊಟ ಮಾಡೋದು. ಮನೆಯಲ್ಲಿ ಒಂದು ಸಾಕಿರ್ತಕ್ಕಂಥ ನಾಯಿ ನಾವು ಊಟಕ್ಕೆ ಕೂತರೆ ಆ ಮುಂಭಾಗದಲ್ಲಿ 10 ಜನ 20 ಜನ ಮನೇಲಿದ್ರೆ ಲೈನಲ್ಲಿ ಎಲ್ಲ ಕೂತ್ಕೊಂಡಿರೋದು ಊಟಕ್ಕೆ. ಆ ನಾಯಿ ಬಂದಲ್ಲಿ ಕೂತಿರೋದು ಮುಂದ್ಗಡೆ. ಯಾರೂ ಸಹ ಆ ನಾಯಿಯನ್ನು ನೆಗ್ಲೆಕ್ಟ್ ಮಾಡ್ತಿರ್ಲಿಲ್ಲ. ಅವರೇ ಊಟ ಮಾಡೋದು, ನೆಮ್ಮದಿಯಿಂದ ನಿಷ್ಠೆಯಿಂದ ಇರ್ತಕ್ಕಂಥ ದಿನಗಳಿತ್ತು. ಇವತ್ತೇನಾಗಿದೆ, ಒಂದು ಊರಲ್ಲಿ ಆಗಿನ ಕಾಲದಲ್ಲಿ ಒಂದು ಮದುವೆ ಮಾಡ್ತಾರೆ ಯಾವ್ದಾದ್ರು ಮನೆಯಲ್ಲಿ ಇದ್ರೆ ಊರಿನಲ್ಲೇ ಎಲ್ಲ ನೀವು ಚಪ್ಪರ ಕಟ್ಟಿ ಸೌದೆ ಹೊಡೆದು ಮನೆಗಳ ಅಕ್ಕಪಕ್ಕದ ಮನೆಗಳನ್ನ ಉಪಯೋಗ ಮಾಡಿ ಅಲ್ಲಿ ಊಟದ ವ್ಯವಸ್ಥೆಗಳು ಮಾಡಿ ನೀವೆಲ್ಲ ಅನ್ಯೋನ್ಯವಾಗಿ ಜೀವನ ಮಾಡ್ತಂಥ ದಿನ, ಅವತ್ತಿನ ದಿನವನ್ನ ನೆನೆಸ್ಕೊಂಡ್ರೆ ಬಹುಶಃ ಆ ದಿನವೇ ನಮಗೆ ಚೆನ್ನಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಖುಷಿ ಇದನ್ನು ನೀವು ಒಪ್ತೀರಿ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ನಾವು ಮಾಧ್ಯಮಗಳನ್ನು ನೋಡಿದ್ರೆ ಬೆಳಗ್ಗೆ ಎದ್ದು ಏನು ನೋಡ್ತೀವಿ ನಾವು? ಒಂದು ಒಳ್ಳೆಯ ಸುದ್ದಿಗಳನ್ನು ನಾವು ನೋಡೋಲ್ಲ. ನಾವು ಬೆಳಗ್ಗೆ ಎದ್ದರೆ ಒಂದು ಮನೆಯಲ್ಲಿ ಗಂಡನ ಹೆಂಡತಿ ಸಾಯಿಸಿದ್ರು, ಹೆಂಡತಿನ ಗಂಡ ಸಾಯಿಸಿದ, ಮತ್ತೇನೋ ಅವರ ಕುಟುಂಬಗಳ ಸಮಸ್ಯೆಗಳು, ಇವತ್ತು ತಂದೆನ ಮಗನೇ ಸಾಯಿಸಿದ, ಇಲ್ಲ ಮಗ ತಂದೆ ಸಾಯಿಸಿದ, ಈ ಥರ ಹಲವಾರು ರೀತಿಯ ಕೆಟ್ಟ ಸುದ್ದಿಗಳನ್ನೇ ನಾವು ನೋಡ್ತಾ ಇದ್ದೀವಿ. ಎಲ್ಲ ರೀತಿಯ ಸಂಪತ್ತು ಕೆಲವು ಕುಟುಂಬದಲ್ಲಿದೆ, ಆದರೆ ನೆಮ್ಮದಿ ನಾವು ಕಾಣ್ತಾ ಇದ್ದೀವಿ. ಇವತ್ತು ನಾನು ನಮ್ಮೆಲ್ಲರ ಜನತೆಗೆ ಕೈ ಮುಗಿದು ಕೇಳ್ತಕ್ಕಂಥದ್ದು, ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಯಾವುದಾದ್ರೂ ಕುಟುಂಬಗಳಿಗೆ ಸಮಸ್ಯೆ ಆದರೆ ಆ ಕುಟುಂಬಗಳ ನೋವು ನಮ್ಮ ಕುಟುಂಬದ ನೋವು ಅಂತಕ್ಕಂಥ ಭಾವನೆಯಿಂದ ಅವ್ರಿಗೆ ಕೈ ಜೋಡಿಸಿ ಅವರನ್ನು ನಮ್ಮ ಜೊತೆಯಲ್ಲಿ ಕಷ್ಟ ಸುಖದಲ್ಲಿ ಭಾಗವಹಿಸಿ ಆ ಕುಟುಂಬಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನ ಜವಾಬ್ದಾರಿಯನ್ನು ಇರಿಸ್ತಕ್ಕಂಥ ಮುಖಾಂತರ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಬದುಕೇನಿದೆ, ಆ ಬದುಕನ್ನು ನಾವು ಸರಿಪಡಿಸ್ಕೊಳ್ಳಿಕ್ಕೆ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ. ಇವತ್ತು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವೇನು ಎಲ್ಲ ರೀತಿಯ ಪ್ರಗತಿ ಕಾಣ್ತಾ ಇದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಯವರಂತವರು ಇವತ್ತು ಈ ಹಳ್ಳಿಯ ಬದುಕೇ ರೀತಿಯಿಂದ ಬಹುಶಃ ನಾನು ನೆನಪಿಸ್ಕೊಡ್ತೀನಿ, ಸ್ವಲ್ಪ ಹಳ್ಳಿಯಲ್ಲೂ ನಾಟಕಗಳು ಕಡಿಮೆ ಆಗ್ತವೆ. ಹಳ್ಳಿಗಳು ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ನಾಟಕ ಆಡೋದು. ಹಳ್ಳಿಯ ಎಲ್ಲ ಕುಟುಂಬಗಳು ಒಂದು ಚಾಪೆ ಹಾಸ್ಕೊಂಡು ಒಂದು ಕಂಬಳಿ ಇಟ್ಕೊಂಡು ಬೆಳಗ್ಗಿನವರೆಗೂ ಕೂತ್ಕೊಳ್ಳೋದು. ಈಗ ಅಂಥ ಅನ್ಯೋನ್ಯವಾದಂಥ ದಿನಗಳು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಈಗಿನ ಮಗಳಿಗೆ ಏನು ಗೊತ್ತಾಗಲ್ಲ. ಇವತ್ತು ನಾನು ಎಲ್ಲರಲ್ಲಿ ನಮ್ಮ ಯುವಕರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ. ಒಂದು, ಇವತ್ತು ಮಂಡ್ಯದಲ್ಲಿ ನನ್ನನ್ನು ಏನೋ ಕುಮಾರಣ್ಣ ಲೋಕಸಭೆಗೆ ಆಯ್ಕೆ ಆದರೆ ಏನೋ ಒಂದು ಒಳ್ಳೆ ಕೆಲಸ ಆಗುತ್ತೆ ನಾವು ಮಂಡ್ಯಗೆ ಅಂತಕ್ಕಂಥ ಒಂದು ಭಾವನೆಯಿಂದ ಪಕ್ಷಭೇದ ಮರೆತು ನನ್ನನ್ನು ಆಯ್ಕೆ ಮಾಡ್ಕೊಂಡ್ರೆ. ಆದರೆ ಇವತ್ತು ಹಲವಾರು ಯಾವ್ಯಾವ ರೀತಿಯ ದೇಶದಲ್ಲಿ ಸಮಸ್ಯೆಗಳಿದೆ ನಾನು ಹತ್ತಿರದಿಂದ ಪರಿಚಯ ಮಾಡ್ಕೊಂಡಿದ್ದೆ. ನಾನು ಈ ಜಿಲ್ಲೆಗೆ ಮತ್ತು ನಮ್ಮ ರಾಮನಗರ ಜಿಲ್ಲೆ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಯಾವುದಾದ್ರೂ ಕಾರ್ಖಾನೆಗಳನ್ನು ತರ್ತಕ್ಕಂಥದ್ರ ಮುಖಾಂತರ ನಮ್ಮ ಈ ಭಾಗದ ಯುವಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂಥ ಹಲವಾರು ಚಿಂತನೆ ಮಾಡ್ತಾ ಇದ್ದೇನೆ. ಆದರೆ ನನಗೆ ಇನ್ನೂ ಈ ಒಂದು ಕಾರ್ಯವನ್ನು ರೂಪಿಸ್ಲಿಕ್ಕೆ ಸ್ವಲ್ಪ ಸಮಯ ಬೇಕು. ಯಾಕೆಂದರೆ ಈ ಒಂದು ಇಂಡಸ್ಟ್ರಿಗಳನ್ನು ತರಬೇಕಾದ್ರೆ ನನ್ನ ಇಲಾಖೆಯಲ್ಲಿ ಬಹಳ ಜನ ತಿಳ್ಕೊಂಡವ್ರೆ ಯಾವುದೋ ಕುಮಾರಣ್ಣ ಬೃಹತ್ ಈ ಕೈಗಾರಿಕಾ ಇಲಾಖೆ ನೋಡ್ಕೋತಾರೆ ಅಂತ ಹೇಳಿ, ಅಲ್ಲಿ ನಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬೆಂಬಲ ಕೊಡಬೇಕು. ರಾಜ್ಯ ಸರ್ಕಾರ ಈ ಕಾರ್ಯಕ್ರಮಗಳಿಗೆ ಬೆಂಬಲ ಕೊಟ್ಟರೆ ನಾನು ಕಾರ್ಖಾನೆ ತರಲಿಕ್ಕೆ ಸಾಧ್ಯ. ಉದಾಹರಣೆಗೆ ನಿಮ್ಮ ಗಮನಕ್ಕೆ ತರ್ತೀನಿ, ನಮ್ಮ ಕುದುರೆಮುಖ ಕಿಯೋಸಿಲ್ ಅಂತಕ್ಕಂಥ ಸಂಸ್ಥೆ ಏನಿದೆ, ಒಂದು ಕಾಲದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಂಥ ಒಂದು ಸಂಸ್ಥೆ. ನಾನು ಮಂತ್ರಿ ಆದ ಒಂದು 24 ಗಂಟೆಯಲ್ಲಿ ಅದು ಸ್ವಲ್ಪ ನಷ್ಟದಲ್ಲಿತ್ತು. 1700 ಕೋಟಿ ಹಣ ಆ ಕಾರ್ಖಾನೆಯ ಒಂದು ಪುನಶ್ಚೇತನಕ್ಕೆ ಅಂತ ಹೇಳಿ ಹಣಕ್ಕೆ ನಾನು ಸೈನ್ ಆಗ್ತೇನೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಏನೋ ಒಂದು ದೇವದಾರಿ ಅಂತಕ್ಕಂಥದ್ದು ಬಳ್ಳಾರಿಯಿಂದ ಒಂದು ಮೈನಿಂಗ್ ಏರಿಯಾ 2016 ಅವರು ಕೊಟ್ಟವ್ರೆ 500 ಕೋಟಿ ದುಡ್ಡು ಕಟ್ಟರು ಹಿಂದೆ.
ಈಗ ನಾನು 1700 ಕೋಟಿ ದುಡ್ಡು ಕೊಟ್ಟೆ ಆ ಸಂಸ್ಥೆಗೆ ಅಂತ ಹೇಳಿ ಅಲ್ಲಿ ಆ ಒಂದು ಮೈನಿಂಗ್ ಏರಿಯಾನೇ ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂತ ಹೇಳಿ ಹೊರಟು ಇವತ್ತು 2000 ಯುವಕರು ಕೆಲಸ ಕಳ್ಕೊಂಡ್ರು. ಕೊನೆಗೆ ನಾನು NMDC ಅಂತಕ್ಕಂಥ ಇನ್ನೊಂದು ಸಂಸ್ಥೆ ಏನಿದೆ ಅಲ್ಲಿಂದ ಮೈನಿಂಗ್ ಅನ್ನೋ ಏರಿಯಾದಿಂದ ಇವತ್ತೇನು ಅದರನ್ನ ಕೊಟ್ಟು ಕಾರ್ಖಾನೆ ಮತ್ತೆ ಪ್ರಾರಂಭ ಮಾಡಿದ್ದೇನೆ. ಮಂಗಳೂರಲ್ಲಿ ನಡೀತಾ ಇದೆ. ಬಹುಶಃ ಕೆಲವರು ಹೋಗಿರ್ಬೋದು, ಅಲ್ಲಿ ನಮ್ಮ ಕುದುರೆಮುಖ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಿಂದೆ ನಡೀತಾ ಇದೆ. ಇವತ್ತು ಬೆಂಗಳೂರಿನ HMT ಹಿಂದೆ 60 ವರ್ಷದ ಹಿಂದೆ ಪ್ರಾರಂಭ ಆದಂಥದ್ದು ಇವತ್ತು ನಷ್ಟದಲ್ಲಿದೆ. ಅದನ್ನ ನಾನು ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿ ನಾನು ಹೊರಟ್ರೆ ಅದು ಇದು ಅರಣ್ಯ ಇಲಾಖೆ ಭೂಮಿ ಅದನ್ನು ಸರ್ಕಾರ ವಶಪಡಿಸ್ಕೊತೀವಿ, ಅದು 15,000 ಕೋಟಿ ಪ್ರಾಪರ್ಟಿ ಬೆಲೆ ಮಾಡ್ತದೆ ಅಂತೇಳಿ ನಮ್ಮ ಅರಣ್ಯ ಇಲಾಖೆ ಸಚಿವರು ಅದಕ್ಕೆ ತಕರಾರು ತೆಗೆದರು. ಕೋರ್ಟಲ್ಲಿ ಕೇಸ್ ನಡೀತಿದೆ. ನಾನು ಆ HMT ಕಾರ್ಖಾನೆ ಏನು ಮುಳುಗೋಗಿದೆ ಅದನ್ನು ಪುನಶ್ಚೇತನಗೊಳಿಸಿದ್ರೆ ಒಂದು 5,000 ಜನಕ್ಕೆ ಯುವಕರಿಗೆ ಕೆಲಸ ಕೊಡಿಸ್ಬೋದು ಬೆಂಗಳೂರಿನಲ್ಲಿ. ಈ ರೀತಿಯ ಕಾರ್ಯಕ್ರಮಕ್ಕೆ ಸರ್ಕಾರವೂ ಬೆಂಬಲ ಕೊಡ್ತಕ್ಕಂಥದ್ರಲ್ಲಿ ಅಸೂಯೆಯಿಂದ ಏನಿದ್ದಾರೆ ಅದು ನನಗೆ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿಗೆ ಅಂತಂದಿದ್ದಾರೆ. ಹೊರಗಡೆ ಬಹಳ ಕೆಟ್ಟ ರೀತಿಯಲ್ಲಿ ಮಾತನಾಡ್ತಾರೆ. ನಾವೇ ಎಲ್ಲ ಇವತ್ತು ಮಂಡ್ಯ ಜಿಲ್ಲೆ ಉದ್ಧಾರ ಮಾಡಿದ್ದೀವಿ, ಇವರೇನು ಮಾಡಿದ್ರು ಅಪ್ಪ ಮಕ್ಕಳು ಅಂತಾರೆ. ಅಪ್ಪ ಮಕ್ಕಳ ಕೆಲಸ ಯಾವ ರೀತಿ ಇವತ್ತು ಕಾವೇರಿಯ ಸಮಸ್ಯೆಗಳು ಬಂದಾಗ ಸುಮಾರು 60 ವರ್ಷದಲ್ಲಿ ದೇವೇಗೌಡರ ಕೊಡುಗೆಗೆ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದೆ. ದೇವೇಗೌಡರ ಶ್ರಮ ಇದೆ, ಇವತ್ತು ಅದನ್ನು ಯಾರು ಮರೀಲಿಕ್ಕಾಗೋದಿಲ್ಲ. ಅದರಿಂದ ಇವತ್ತು ಸಣ್ಣ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಈ ಸರ್ಕಾರದಲ್ಲಿ ಕೆಲವು ಸಮಸ್ಯೆ ಇದೆ. ಆದರೂ ಒಂದು ಮಾತು ಕೊಡ್ತೀನಿ, ನನ್ನನ್ನು ರಾಜಕೀಯವಾಗಿ 1996 ಇವತ್ತು ರಾಜಕೀಯದ ಜನ್ಮ ಕೊಟ್ಟಂಥವ್ರು ಮಳವಳ್ಳಿ ಕ್ಷೇತ್ರದಲ್ಲಿ ನನ್ನ ತಂದೆ ತಾಯಿದ್ರು ನೀವೆಲ್ಲ ಇದ್ದೀರಿ. ಯಾವುದೇ ಕಾರಣಕ್ಕೂ ಏನಿವತ್ತು ಸಿದ್ಧಿವಿನಾಯಕನಿಗೆ ಪೂಜೆ ಮಾಡಿದ್ದೇವೆ, ನಾನು ದೇವರ ಒಂದು ಪೂಜೆ ಮಾಡಿ ಏನು ಬಂದಿದ್ದೇನೆ. ನಿಮಗೆ ನಾನು ನೋವು ಕೊಡೋದಲ್ಲ, ನಿಮಗೆ ದ್ರೋಹ ಮಾಡೋದು. ನನ್ನ ಹೆಸರನ್ನ ನೀವೇನು ನಂಬಿ ಮತ ಕೊಟ್ಟಿದ್ದೀರಿ, ನಿಮ್ಮ ಋಣವನ್ನು ತೀರಿಸ್ತಕ್ಕಂಥದ್ದಕ್ಕೆ ಈ ದೇವರ ಮುಂಭಾಗದಲ್ಲಿ ಇವತ್ತು ನಾನು ಪ್ರಮಾಣ ಮಾಡ್ತಾ ಇದ್ದೇನೆ. ಯಾರಿಗೇನೇ ನಾನು ಇವ್ರು ಯಾರನ್ನೋ ಮೆಚ್ಚಿಸ್ಬೇಕಾಗಿದೆ. ನನ್ನ ಇವತ್ತು ಈ ಮಟ್ಟಿಗೆ ತಂದಂಥ ನಿಮ್ಮಗಳ ಬದುಕನ್ನು ಸರಿಪಡಿಸ್ಬೇಕು ಅನ್ನೋದು ನನ್ನ ಆಸೆ. ಅದರಿಂದ ಇವತ್ತು ಈ ಮಾತನ್ನು ನಾನು ಹೃದಯದಿಂದ ಹೇಳ್ತಾ ಇದ್ದೇನೆ, ಬರೀ ನಾಟಕೀಯವಾಗಿ ನಾನು ಹೇಳ್ತಾ ಇದ್ದೆ. ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಯಾವ ಕಾರ್ಖಾನೆ ಮುಂದೆ ನಿಲ್ಲಿಸಿದ್ರು, ಇವತ್ತು 35,000 ಕೋಟಿ ನಷ್ಟದಲ್ಲಿದೆ ಕಾರ್ಖಾನೆ ನಮ್ಮ ವಿಶಾಖಪಟ್ಟಣದಲ್ಲಿ. ಆ ಕಾರ್ಖಾನೆಗೆ ಇವತ್ತು ಜನ್ಮ ಕೊಟ್ಟೆ 11,000 ಕೋಟಿ ಇವತ್ತೇನು ಖರ್ಚು ಮಾಡಿದ್ದೇವೆ ನಮ್ಮ ಇಲಾಖೆಯಿಂದ. ಆಂಧ್ರಕ್ಕೆ ನಾನು ಹೋದರೆ ಹಾಲನ್ನ ಅಭಿಷೇಕ ಮಾಡಿದ್ರು. ಆ ರೀತಿಯ ಒಂದು ಪ್ರೀತಿ ವಿಶ್ವಾಸ ನಿಮ್ಮ ಒಂದು ಆಶೀರ್ವಾದದಿಂದ ಇವತ್ತು ದೇಶದಲ್ಲಿ ಕುಮಾರಸ್ವಾಮಿ ಅಂದ್ರೆ ಯಾರು ಅಂತಕ್ಕಂಥದ್ದನ್ನ ಇವತ್ತು ಜನ ನೋಡ್ತಕ್ಕಂಥದ್ದಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಿಯವರು ನೀವುಗಳು ನಾನು ಈ ಕೊನೆ ಹುಟ್ಟಿದವ್ರಿಗೂ ಬರೆಯೋಲ್ಲ. ಈಗಾಗಲೇ ಯಾವೊಂದು ವಿಶ್ವೇಶ್ವರಯ್ಯ ಭದ್ರಾವತಿ ಪ್ಲಾಂಟ್ ಏನಿದೆ ಅದಕ್ಕೆ DPR ಮಾಡಿಸ್ತಾ ಇದ್ದೇನೆ. ಸುಮಾರು 10,000 ಕೋಟಿ ವೆಚ್ಚದಲ್ಲಿ ಆ ಕಾರ್ಖಾನೆ ಮತ್ತೆ ಪ್ರಾರಂಭ ಮಾಡಿ ಒಂದು 8-10,000 ಕುಟುಂಬಗಳಿಗೆ ಉದ್ಯೋಗ ಭದ್ರಾವತಿಯಲ್ಲಿ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೇನೆ. 10,000 ಕೋಟಿ ಇವತ್ತು ಖರ್ಚು ಮಾಡತಕ್ಕಂಥ ಕೆಲಸ ಮಾಡಿದ್ದೇವೆ. ಸೇಲಂನಲ್ಲಿ ಒಂದು ಕಾರ್ಖಾನೆ, ಅದು ಹಳೆ ಕಾರ್ಖಾನೆ, ಅದನ್ನು ನಿಲ್ಲಿಸಿದ್ರು, ಅದಕ್ಕೂ ಒಂದು ಕಾಯಕಲ್ಪ ಕಲಿಸಿದ್ದೇವೆ. ಈಗ ಹಲವಾರು ರೀತಿಯ ಒಂದು ಯೋಜನೆಗಳನ್ನು ತರ್ತಾ ಇದ್ದೇನೆ. ಅದು ಒಂದು ಇವತ್ತು ಈ ದೇವಸ್ಥಾನದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಕೊನೆಯದಾಗ ನಾನು ಹೇಳ್ತಕ್ಕಂಥದ್ದು, ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೆ ಇವತ್ತು ನಮ್ಮ ಯುವಕರು, ನನ್ನ ತಾಯಂದರು, ಹಿರಿಯರಿಗೆ ನಮ್ಮ ಹಳೆಯ ಬದುಕೇನಿತ್ತು, ಇವತ್ತು ಪ್ರಪಂಚ ಎಷ್ಟೇ ಪ್ರಗತಿಯಲ್ಲಿ ಹೋದರೂ ಆ ಬದುಕಿನ ಮುಂದೆ ಈಗಿನ ಬದುಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ಸವಲತ್ತುಗಳಿವೆ, ಇವತ್ತು ನೆಮ್ಮದಿಯನ್ನು ನಾವು ಕಳ್ಕೊಂಡಿದ್ದೇವೆ. ಪ್ರತಿನಿತ್ಯ ಕೊಲೆ, ಆಕ್ಸಿಡೆಂಟ್ಗಳು, ಸಾವು ನೋವುಗಳನ್ನು ನೋಡ್ತಾ ಇದ್ದೇವೆ. ಒಂದು ಬಾಂಧವ್ಯ ಅಂತಕ್ಕಂಥದ್ದು ಹಿಂದಿನ ದಿನಗಳೇನಿತ್ತು, ಆ ಬಾಂಧವ್ಯವನ್ನು ಪ್ರತಿ ಕುಟುಂಬದ ಯುವಕರು, ನನ್ನ ಸಹೋದರಿಯರು ಆ ಹಿಂದೆ ಇದ್ದಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಿಮ್ಮೆಲ್ಲರ ಒಂದು ನಿಮ್ಮ ಕುಟುಂಬಗಳ ಬದುಕನ್ನು ಸರಿಪಡಿಸಲಿಕ್ಕೆ ಆ ಭಗವಂತ ನಿಮ್ಮೆಲ್ಲರಿಗೆ ಆ ರೀತಿಯ ಒಂದು ಭಾವನೆಯನ್ನ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೆ ಒಂದ್ಸಿನ 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ನಮ್ಮೆಲ್ಲರ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿ ಬಹಳ ಪ್ರೀತಿಯಿಂದ ಮಾತನಾಡಿದ್ದಾರೆ ಕುಮಾರಣ್ಣ ಅವರು. ಶ್ರೀಯುತ HD ಕುಮಾರಸ್ವಾಮಿ ಅವರು ಉಕ್ಕು ಮತ್ತು ಭಾರೀ ಕೈಗಾರಿಕಾ ಸಚಿವರು, ಕೇಂದ್ರ ಸರ್ಕಾರ, ಇವರಿಗೆ ತಮ್ಮೆಲ್ಲರೂ ಒಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.